ಇವತ್ತು ಬಂದ್ರ ಇಡೀ ಬಿಜಾಪುರದ ಚಿತ್ರ ಬದಲಾವಣೆ ಆಗಿದೆ. ಆಗೈತಲ್ಲ ಬಿಜಾಪುರ ಕೇಸರಿ ಮಳೆ ಆಗೈತಲ್ಲ. ಈ ಲೈಟ್ ಕಮ್ಮತ್ತಾರೆ ಯಾವನಿಗಾರ ಮಗ ತಾಕತ್ತಾಗಿತ್ತು ಕೇಸರಿ ಬಣ್ಣ ಹಚ್ಚೋದು. ನಾ ಬಂದವಾಗನೇ ಈ ಕೇಸರಿ ಮಾಡಿ ಬಿಜಾಪುರ. ಇವ್ ಯಾವ ಬೇಕಾದ ನನ್ನ ಮಗ ತಿಂಡಿ ತಗೊಂಡು ನಾನು ಹುರಿದು ಬಂದ್ರಲ್ಲಿ ಆರಿಸ್ಕೊಡುದು ಯಾರು? ಎಸ್ ಇಲ್ಲ ಭಾಷಣ ಮಾಡಕ್ ಬಿಡ್ರಿ, ಅದು BRP ಹಿಂದ್ಗಡೆ ಮಾಡೋರಂತ. ಇನ್ನು ಮ್ಯಾಗ ನಮ್ಮದೇ 2028 ಕರ್ನಾಟಕದಾಗ ಭಗವಾನ್ ರಾಜ ಬರ್ತದೆ. ಎಲ್ಲಾರು ಕೂಡ ಭಗವಾನ್ ರಾಜ ತರ್ತಿರಲ್ಲ, ಪಾಕಿಸ್ತಾನಕ್ಕೆ ಮೆಟ್ಟಲ್ಲಿ ಹೊಡಿತಿರಲ್ಲ. ಪಾಕಿಸ್ತಾನಕ್ಕೆ ಮೆಟ್ಲು ಹೊಡಿದಕ್ಕೇನು ಪೊಲೀಸ್ ಅಂತ ಅಬ್ಜೆಕ್ಷನ್ ಇಲ್ಲಲ್ಲ. ಹಾ, ಪಾಕಿಸ್ತಾನಕ್ಕೆ ಮೆಟ್ಲೆ ನಾವು ಹೊಡೆಯವ್ರಿ, ಕರ್ನಾಟಕದಾಗ ಬೊಗ ಜಂಡ ಹಾರಿಸವ್ರಿ. ನಾ ಪೊಲೀಸರಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ನಿನ್ನೆ ಯಾರ್ಯಾರು ಏನೇನು ಮಾತಾಡ್ಯಾರಲ್ಲ, ನೀವು ಸ್ವಯಂ ಪ್ರೇರಣೆ ಕೇಸ್ ಹಾಕ್ಬೇಕು. ಯಾಕಂದ್ರೆ ನಿಮ್ಗೂ ಮುಖ್ಯಮಂತ್ರಿ ನೀವು ಹೊಡಿಲಾಕತ್ತಾನ. ನನ್ನ ಮ್ಯಾಗ ಹೆಂಗ ನೀವು ಕೇಸ್ ಹಾಕಿದ್ರಲ್ಲ, ಹಿಂದಕ್ಕೆ ಜಲನಗರ ಪೊಲೀಸ್ ಠಾಣೆ ಆದವರು ರೇಷನ್ ಬಗ್ಗೆ ಮಾತಾಡಿದಾಗ ಸ್ವಯಂ ಪ್ರೇರಣೆ ಒಬ್ಬ PSI ಹಾಕಿದ್ದ. ಅದಷ್ಟೇ ಆಗಿ ರಿಜೆಕ್ಟ್ ಆಯ್ತು. ನಿನ್ನೆ ಏನೇನು ಹಲ್ಕ ಮಾತಾಡಾರಲ್ಲ, ಅವ್ರಿಗೆ ಯಾವ ಬೇಕಾದ ಮಂತ್ರಿ ಇರ್ಲಾಕ ನನಗೇನು ಐ ಡೋಂಟ್ ಕೇರ್. ನೋಡಿ, ನಾವು ಬರೇ ನಮಗೇನಾರ ಮೈ ಬಿಟ್ಲಕ್ ಬಂದ್ರೆ ನಾವು ಸುಮ್ಕೊಂಡ್ರು ಮಕ್ಕಳಲ್ಲ. ನಮ್ಮ ರಕ್ತದಲ್ಲಿಯೂ ಛತ್ರಪತಿ ಶಿವಾಜಿ ಮಹಾರಾಜರದಾರೆ, ಮಹಾರಾಣಾ ಪ್ರತಾಪ್ ಅದಾರೆ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಅದಾರೆ, ಸಂಗೊಳ್ಳಿ ರಾಯಣ್ಣ ಅದಾರೆ, ಅಹಿಲ್ಯಾಬಾಯಿ ಹೋಳ್ಕರ್ ಅದಾರೆ, ಜೀಜಾಮಾತಾ ಅದಾರೆ, ಶಂಭು ರಾಜೆ ಅದಾರೆ. ನಾವು ಚಾವಾದೀವಿ, ಅಂಜು ಪ್ರಶ್ನೆ ಇಲ್ಲ. ನಮ್ಮನ್ನ ಅಂಜಿಸ್ಲಾಕ್ ಬಂದ್ರೆ ನಾವು ಹಿಂದೆ ಸರಿ ಮಕ್ಕಳಲ್ಲ. ನಾವೆಲ್ಲ ಗಟ್ಟಿಯಾಗಿ ಬಿಟ್ಟಿವಿ. ಇವತ್ತು ನಮ್ಮ ರಕ್ತದಲ್ಲಿ ಅಂಬೇಡ್ಕರ್ ರಕ್ತ ಹರಿತಾ ಇದೆ. ನಾವು ಯಾರಿಗೂ ಅಂಜುವುದಿಲ್ಲ. ನಾವು ಧೈರ್ಯವಾಗಿ ಮಾತನಾಡೋರೆ. ನನಗೆ ನೀವು ಏನ್ ಚಪ್ಪಲಿಲ್ಲೇ ನಾನು ಫೋಟೋ ಕೊಡದಿರಲ್ಲ. 28 ನಿಮ್ಮ ಸ್ವಂತ ಕೈಯಲ್ಲಿ ಚಪ್ಪಲಿ ಹೊಡ್ಸೋಂತ ಕಾಲ ಬರ್ತದ. ಒಬ್ಬರೇ ಮಗ ಪಾಕಿಸ್ತಾನ ಮುರ್ದಾಬಾದ್ ಅಂದೇನಲ್ಲಿ, ಒಬ್ಬರೇ ಮಗ ಭಾರತ್ ಮಾತಾ ಕಿ ಜೈ ಅಂದನು. ಇವತ್ತು ನಾವೆಲ್ಲ ಏನನ್ಬೇಕು? ಪಾಕಿಸ್ತಾನ್ ಪಾಕಿಸ್ತಾನ್ ಪಾಕಿಸ್ತಾನ್. ಈ ದೇಶನಾಗ ಒಬ್ಬ ಗಂಡು ಗಲಿ ಅದಾನ, ನರೇಂದ್ರ ಮೋದಿ. ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ಮೌಲಾದಿ ಆಗೈತ. ಮೌಲಾದಿ ಆ ಮಗ ಪಾಕಿಸ್ತಾನ ಸೇನಾ ದಂಡ ನಾಯಕ ಎಲ್ಲಿ ಹೋಗ್ಯಾನ? ನಾಪತ್ತೆಗಾನ. ಈಗ ಅಂತ ಅವ್ರಿಗೆ ಅಂಜು ಮಕ್ಳು ನಾವದೀವ. ನಾವು ಅಂಜುವುದಿಲ್ಲ. ಎಲ್ಲರೂ ನಾನು ಅಂಜಿಸ್ಲಕ್ ಬರಬೇಡ್ರಿ. ಏನ್ ನೀವು ಆಕ್ಷನ್ ತಗೋರಿ. ನಿಮ್ಮ ಸರ್ಕಾರ ಐತಿ, ನಾವೆಲ್ಲದಕ್ಕೂ ತಯಾರಾಗಿವಿ. ಇವತ್ತು ವಿಜಯಪುರದ ಮೆರವಣಿಗೆ ನೋಡಿದ್ರೆ ಏನು ಸಂದೇಶ ಕೊಡ್ಬೇಕಂತ ನಮ್ಮ ಜನ ಕೊಡ್ತಾ ಇದ್ದಾರೆ. ನೀವು 1 ಲಕ್ಷ ಜನ ಕುಡಿಸ್ತಿರತ್ತೀರ, 10 ಲಕ್ಷ ಜನ ಬಿಜಾಪುರ ಕೊಡ್ರಿ. ಬಗಲ ಜೆಂಡಾ ತಗೊಂಡಾಗಾಡ್ತೀವಿ. ಯಾರು ಏನ್ ಮಾಡಂಗದಿರ್ ನೋಡ್ತೀವಿ ನಾವು. ಇನ್ನು ಯಾವ್ದಾರೆ ಮಗ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರ ನೀವೆಲ್ಲಾರ ತಯಾರಾಗ್ರಿ. ಬರೋಬ್ಬರಿ ಮಾಡೋದು ಅದಕ್ಕೆ ಆಟ ತೆಗಿದೆ. ಈ ದೇಶದ ಅನ್ನ ತಿತ್ತಿರಂದ್ರ ಈ ದೇಶಕ್ಕೆ ಋಣ ಇರ್ಬೇಕು, ಪಾಕಿಸ್ತಾನಕ್ಕಲ್ಲ. ಇಲ್ಲಕಂದ್ರೆ ಪಾಕಿಸ್ತಾನಕ್ಕೆ ಹೋಗ್ರಿ. ಈ ದೇಶದ ನನ್ನ ನೀರ ಗಾಳಿ
ನಮ್ಮದೆಲ್ಲ ತಿಂದು ಇವತ್ತು ಪಾಕಿಸ್ತಾನ ಪರವಾಗಿ ಮಾತಾಡೋರ ವಿರುದ್ಧ ನಮ್ಮ ಹೋರಾಟದ ಕೇಸ್ ಹಾಕ್ತಿದ್ರ ಹಾಕ ನಾವು ಪಾಕಿಸ್ತಾನ ವಿರುದ್ಧ ಮಾತಾಡ್ತಿ ಕೇಸ್ ಹಾಕ್ತೀರಾ ಹಾಕ್ರಿ. ಐ ಆಮ್ ರೆಡಿ. ಈ ರೀತಿ ನಮ್ಮನ್ನ ಎಲ್ಲರೂ ಅಂಜಿಸಿ ಕರ್ನಾಟಕದಾಗ ಇವತ್ತು ಇಡೀ ಕರ್ನಾಟಕ ಅಡ್ಡಾಡ್ಲಕತ್ತೀನಿ ನಾನು. ಬೀದೂರಿನಲ್ಲಿ ಅಡ್ಡಾಡಿದೆ, ಕಲಬುರಗಿ ಹೋಗಿದ್ದೆ, ಮೊನ್ನೆ ಬೆಳಗಾವಿ ಜಿಲ್ಲೆ ಹೋಗಿದ್ದೆ, ನಿನ್ನೆ ಬಾಗಲಕೋಟೆ ಜಿಲ್ಲೆ ಹೋಗಿದ್ದೆ. ಎಲ್ಲಿ ಹೋದ್ರು ಸಣ್ಣ ಹಳ್ಳಿ ಐತಂದ್ರೆ 1000ದಿಂದ 1200 ಸೇರ್ಲಾಕತ್ತಾರ ಮಂದಿ. ಇಲ್ಲಿ ಒಂದು ಅಂತ ತಿಂಗಳಿಂದ ಒಬ್ರು ಮಾಡಿದ್ರು 25,000 ಮಂದಿ ಇದ್ರು ತಿಳಿದ್ರು. ಸ್ಟೇಜ್ ಮುಂದೆ ಮಂದಿನೇ ಇರಲಿಲ್ಲ. ನೋಡಿರಲ್ಲ ಹೆಂಗಾಗ್ಯಾವ ಕಾರ್ಯಕ್ರಮಗಳು. ಅದಕ್ಕೆ ಬಂಧುಗಳೇ, ಬಿಜಾಪುರದವ್ರು ಯಾರು ಅಂಜಬೇಡ್ರಿ. ನಾ ಇರುತ್ತನ ಏನೋ ಅಂಜತಕ್ಕದೆಲ್ಲ ಎಲ್ಲ ನೀವು ಏನೇ ಸುಳ್ಳು ಕ್ರಿಮಿನಲ್ ಕೇಸ್ ಹಾಕಿದ್ರೆ ಜಾಮೀನು ಮಾಡ್ಕೊಂಡು ಹೊರಗೆ ತರುವಂತ ತಾಕತ್ತಿ ಎತ್ತಾಗ ಬಸವೈತಿ. ನಾವು ದೇಶಕ್ಕಾಗಿ ಮಾತಾಡ್ತಾ ಇದ್ದೀವಿ, ಸನಾತನ ಹಿಂದೂ ಧರ್ಮಕ್ಕಾಗಿ ಮಾತಾಡ್ತಾ ಇದ್ದೀವಿ. ನಾವು ಈ ದೇಶದ ಅನ್ನ ತಿಂದು ಬೇರೆ ದೇಶದ ತಾಯಿಗಂಟ ಅಲ್ಲ. ಅದಕ್ಕೆ ನಾವು ಮಹಾತ್ಮ ಬಸವೇಶ್ವರರು ನಮ್ಮವ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮವ್ರೆ, ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮವ್ರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮ್ಮವ್ರೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ನಮ್ಮವ್ರೆ, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮವ್ರೆ. ಮುಂದೊಬ್ರು ಬರೋರು ಅದಾರ. ಯಾರು? ಸಾಕು, ಯಾರಿಗೆ ಹೋಗಿ ಮುಟ್ಬಿಡ್ತು ಗೊತ್ತಿಲ್ಲ. ಅದಕ್ಕೆ ಯಾರು ಏನು ಅಂಜಬೇಡ್ರಿ. ಚಾಮರಾಜನಗರನಿಂದ ಹಿಡಿದು ಬಿದರ್ ತನ ಈ ಸಲ ಹಮ್ ಭಗವಾ झंडा ಫಹರಾಯೆಂಗೆ. ಒಬ್ರು ಇಂಟ್ ಅಧಿಕಾರಿ ಹೇಳ್ತಿದ್ರತ್ತ, ಒಬ್ಬ MLA ಮನೆ ಹೋದಾಗ, ಯತ್ನಾಳು ಬರೀ ಉತ್ತರ ಕರ್ನಾಟಕದಲ್ಲಿ ಇಲ್ಲಪ್ಪ, ಚಾಮರಾಜನಗರನಾಗನು ಮೈಸೂರಿನಾಗನು ಅವನ ಅಭಿಮಾನಿ ಅದಾರ. ಅವ ಬಂದು ಭಾಷಣ ಮಾಡಿದ್ರೆ ಒಂದು MLA 15ರಿಂದ 20,000 ಓಟ್ ಹೆಚ್ಚಾಗ್ತಾವ ಅಂತೇಳಿ ಒಬ್ರು ಹಿಂಟ್ ಅಧಿಕಾರಿಗಳು ಹೇಳ್ತಾರೆ. ಅಂತ ಶಕ್ತಿ ಇವತ್ತೆಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಸಣ್ಣವರಿದ್ದಾಗ ಇಲ್ಲಿ ಬಂದಾಗ ಏನಿಲ್ಲ, ಒಬ್ಬ ಆಟ ಕಡಿಲಕತ್ತಿದ್ದ ಈ ಎಗಸಿ ಒಳಗ ಅವನೇನು ಕೈ ಕಡದದ್ದು ಉದಾಹರಣೆ ಇತ್ತು. ಶಿವಾಜಿ ಮಹಾರಾಜರದ್ದು ಬಿಜಾಪುರ ಇತಿಹಾಸ ಇದೆ. ಆ ಬಿಜಾಪುರ ಭೂಮಿಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಯಾರ್ದೋ ನಾ ಚಮಚಾಗಿರಿ ಮಾಡಿ ಭಾಷಿಸಂ ಮಾಡಿ ನಾನು MLA ಆಗಿಲ್ಲ. ನಾನು ಪ್ಯೂರ್ ಹಿಂದೂಗಳ ಓಟ್ ಮ್ಯಾಗ MLA ಆಗೀನಿ. ನನಗೆ ಯಾರ್ದು ನಾನು ಪ್ಯೂರ್ ಭಗವಾ झंडा ಮ್ಯಾಗ ಓಟ್ ಆಗೀನಿ. ನರೇಂದ್ರ ಮೋದಿಯವರ ಆಶೀರ್ವಾದದಿಂದ ಓಟ ನಾನು MLA ಆಗೀನಿ. ಬಂಧುಗಳೇ, ಇವತ್ತಿನಿಂದ ಯಾರು ಎಲ್ಲ ದಯವಿಟ್ಟು ಬಂಧುಗಳೇ, ಇವತ್ತ ದೇಶ ಬಹಳ ಗಂಡಾಂತರಿಕರ ಐತಿ. ಪಾಕಿಸ್ತಾನ ಯುದ್ಧ ಆಗುವ ಸಂಭವ ಐತಿ. ನೀವೆಲ್ಲ ಫೇಸ್ಬುಕ್ನಾಗ ಸೋಷಿಯಲ್ ಮೀಡಿಯಾದಾಗ ಯಾರ್ಯಾರು ದೇಶದ್ರೋಹಿ ಘೋಷಣೆ ಕೊಟ್ಟರೆ, ನಮ್ಮ ದೇಶದ ಬಗ್ಗೆ ವಿರುದ್ಧ ಏನಾದರೂ ಬರೆದ್ರೆ ತಕ್ಷಣ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಮಾಡ್ರಿ. ನಮಗೂ ಒಂದು ವಾಟ್ಸಪ್ನಾಗ ಕೊಟ್ಟು ಕಳಿಸ್ರಿ. ಪೊಲೀಸರ ಅಧಿಕಾರಿ ಏನೋ ಅದ್ರ ಮ್ಯಾಗ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ನಾವು ಹೆಂಗೆ ಅವ್ರಿಗೆ ಕೋರ್ಟಿನಿಂದ ಆಕ್ಷನ್ ತಗೊಂತ ಕೆಲಸ ಮಾಡಬೇಕು, ನಾವೆಲ್ಲ ಮಾಡ್ತೀವನಂತ ಮಾತನ್ನ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಒಂದು ವೇಳೆ ಇವತ್ತು ನಮ್ಮ ಕೂಡಲ ಸಂಗಮದ ಶ್ರೀಗಳಂತ ಜಯ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಪಾರ್ಲಿಮೆಂಟ್ನಲ್ಲಿ ಏನು ಮಹಾತ್ಮ ಬಸವೇಶ್ವರರ ಮೂರ್ತಿಯನ್ನು ಕೂರಿಸಿ ನಾವು ಅಲ್ಲಿ ಜನ್ಮ ದಿನಾಚರಣೆ ಆರಿಸಿ ಇವತ್ತ ನಮ್ಮ
ವಿಜಯಪುರ ನಗರಕ್ಕೆ ಬಂದಾರ. ನಾವೆಲ್ಲ ಅವ್ರನ್ನ ಹೃದಯಪೂರ್ವಕವಾಗಿ ನಾವು ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ನಾವೆಲ್ಲ ಪ್ರೀತಿಯ ಚಲನಚಿತ್ರ ನಟರು ಬಂದಾರೆ. ಅವರಿಗೂ ಸಹ ಸಾಕಷ್ಟು ನೀವು ಒಳ್ಳೆ ರೀತಿಯಿಂದ ಟಾಟಾ ಬಾಯ್ ಬಾಯ್ ಮಾಡಿರಿ. ಈಗ ಅವ್ರು ಹೇಳಿದ್ರು ನಿಮ್ಮ ಭಾಷಣ ನಾವು ಬಾಯ್ ಕೇಳ್ತೇಳಿ. ನಮ್ಮ ಭಾಷಣ ದೇಶದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಯಾರಾದರೂ ಏನಾದ್ರು ಮಾತಾಡಿದ್ರೆ ಅಷ್ಟೇ ನಮ್ದು ಆಕ್ಷನ್ಕ ರಿಯಾಕ್ಷನ್ ಇರ್ತದೆ. ಅದಕ್ಕ ಬಹಳ ಮಂದಿ ಹೇಳ್ತಾರ ನನಗ, ನೀನೇ ಭಾಷಣ ಮಾಡ್ಯಾರ ಇಲೆಕ್ಷನ್ಗೆ ಬಾ ಅಂತೇಳಿ. ನೀವೇನು ಯಾರಿಗೆ ಹುಟ್ಟಿರಲ್ಲ, ಅವ್ರ ಕಡೆ ಹುಟ್ಟಿದ್ರ ರಾಜೀನಾಮೆ ಕೊಡ್ರಿ, ನಾ ಬಂದ್ ನಿಂದ್ರಲಾಕ ತಯಾರದೇನಿ. ನಾ ಬರೇ ಭಗವತ್ ಜಂಡ ಇಟ್ಕೊಂಡು ಹೊಂಟೆ ಅಂದ್ರೆ ಇಡೀ ಕರ್ನಾಟಕದಲ್ಲಿ 224 ದೀಕ್ಷೆ ಸಿಕ್ಕಂತ. ಪಿಕ್ಚರ್ ಬಾಕಿ ನೀವೇನಾರ ಹಾರಾಡಿದ್ರಿ ನಿಮ್ಮ 10 ಪಟ್ಟು ಮಂದಿನ ಕೊಡ್ಸ್ಲಿಕ್ಕಂದ್ರ ನಾ ಬಸನಗೌಡ ಪಾಟೀಲ್ ಯತ್ನಾಳನೇ ಅಲ್ಲ. ನೀವೆಲ್ಲ ಆಶೀರ್ವಾದದಿಂದ ಎಷ್ಟು ಗುಂಡಾಗಿರಿ ಮಾಡಿದ್ರೆ ಏನ್ ಮಾಡಿದ್ರು ಸಹಿತ ಬಿಜಾಪುರ ಜನ ನನಗ 2 ಇಲೆಕ್ಷನ್ ಹೆಂಗ್ ಆರಿಸ್ತಂದ್ರ ಭಾರಿ ಜವಾಬ್ದಾರಿ ರಿಸ್ಕ್ ತಗೊಂಡು ನೀವು ಆರಿಸ್ತಂದಿರಿ. ಇವತ್ತು ನಮ್ಮ ಚಲನಚಿತ್ರ ನಟರು ಹೇಳಿದ್ರು, ನಾನು 10-15 ವರ್ಷದಿಂದ ಇಲ್ಲಿ ಬಿಜಾಪುರಕ್ಕೆ ಬರ್ಲಾಕತ್ತೀನಿ. ಅವಾಗ ಬಂದ್ರೆ ಬರೇ ಧೂಳ 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 ಇರ್ತಿತ್ತು. ಇವತ್ತು ಬಂದ್ರ ಇಡೀ ಬಿಜಾಪುರದ ಚಿತ್ರ ಬದಲಾವಣೆ ಆಗಿದೆ. ಆಗೈತಲ್ಲ ಬಿಜಾಪುರ ಕೇಸರಿ ಮಳೆ ಆಗೈತಲ್ಲ. ಈ ಲೈಟ್ ಗಮ್ಮತ್ತಾರೆ ಯಾವನಿಗಾರ ಮಗ ತಾಕತ್ತಾಗಿತ್ತು ಕೇಸರಿ ಬಣ್ಣ ಹಚ್ಚೋದು. ನಾ ಬಂದವಾಗನೇ ಈ ಕೇಸರಿ ಮಾಡಿ ಬಿಜಾಪುರ. ನೀವು ಯಾವ ಬೇಕಾದ ನನ್ನ ಮಗ ತಿಂಡಿ ತಗೊಂಡು ನಾನು ಹುರಿದು ಬಂದ್ರಲ್ಲಿ ಆರಿಸ್ಕೊಡುದು ಯಾರು? ಇಲ್ಲ ಭಾಷಣ ಮಾಡಕ್ ಬಿಡ್ರಿ, ಅದು BRP ಹಿಂದ್ಗಡೆ ಮಾಡೋರಂತ. ಇನ್ನು ಮ್ಯಾಗ ನಮ್ಮದೇ 2028 ಕರ್ನಾಟಕದಾಗ ಭಗವಾನ್ ರಾಜ ಬರ್ತದೆ. ಎಲ್ಲಾರು ಕೊಡಿ ಭಗವಾನ್ ರಾಜ ತರ್ತಿರಲ್ಲ, ಪಾಕಿಸ್ತಾನಕ್ಕೆ ಮೆಟ್ಟಲ್ಲಿ ಹೊಡಿತಿರಲ್ಲ. ಪಾಕಿಸ್ತಾನಕ್ಕೆ ಮೆಟ್ಲು ಹೊಡಿದಕ್ಕೇನು ಪೊಲೀಸ್ ಅಂತ ಅಬ್ಜೆಕ್ಷನ್ ಇಲ್ಲಲ್ಲ. ಹಾ, ಪಾಕಿಸ್ತಾನಕ್ಕೆ ಮೆಟ್ಲೆ ನಾವು ಹೊಡೆಯವ್ರಿ, ಕರ್ನಾಟಕದಾಗ ಭಗವಾ ಜಂಡ ಹಾರಿಸವ್ರಿ. ನಾ ಪೊಲೀಸರಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ನಿನ್ನೆ ಯಾರ್ಯಾರು ಏನೇನು ಮಾತಾಡ್ಯಾರಲ್ಲ ನೀವು ಸ್ವಯಂ ಪ್ರೇರಣೆ ಕೇಸ್ ಹಾಕ್ಬೇಕು. ಯಾಕಂದ್ರ ನಿಮ್ಗೂ ಮುಖ್ಯಮಂತ್ರಿ ನೀವು ಹೊಡಿಲಾಕತ್ತಾನ. ನನ್ನ ಮ್ಯಾಗ ಹೆಂಗ ನೀವು ಕೇಸ್ ಹಾಕಿದ್ರಲ್ಲ, ಹಿಂದಕ್ಕೆ ಜಲನಗರ ಪೊಲೀಸ್ ಠಾಣೆ ಆದವರು ರೇಷನ್ ಬಗ್ಗೆ ಮಾತಾಡಿದಾಗ ಸ್ವಯಂ ಪ್ರೇರಣೆ ಒಬ್ಬ PSI ಹಾಕಿದ್ದ. ಅದು ಸ್ಟೇ ಆಗಿ ರಿಜೆಕ್ಟ್ ಆಯ್ತು. ನಿನ್ನೆ ಏನೇನು ಹಲ್ಕ ಮಾತಾಡಾರಲ್ಲ ಅವ್ರಿಗೆ ಯಾವ ಬೇಕಾದ ಮಂತ್ರಿ ಇರ್ಲಾಕ ನನಗೇನು ಐ ಡೋಂಟ್ ಕೇರ್. ನೋಡಿ, ನಾವು ಬರೇ ನಮಗೇನಾರ ಮೈ ಬಿಟ್ಲಕ್ ಬಂದ್ರೆ ನಾವು ಸುಮ್ಕೊಂಡ್ರು ಮಕ್ಕಳಲ್ಲ. ನಮ್ಮ ರಕ್ತದಲ್ಲಿಯೂ ಛತ್ರಪತಿ ಶಿವಾಜಿ ಮಹಾರಾಜರದಾರೆ, ಮಹಾರಾಣಾ ಪ್ರತಾಪ್ ಅದಾರೆ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಅದಾರೆ, ಸಂಗೊಳ್ಳಿ ರಾಯಣ್ಣ ಅದಾರೆ, ಅಹಿಲ್ಯಾಬಾಯಿ ಹೋಳ್ಕರ್ ಅದಾರೆ, ಜೀಜಾಮಾತಾ ಅದಾರೆ, ಶಂಭುರಾಜೆ ಅದಾರೆ. ನಾವು ಚಾವಾದೀವಿ, ಅಂಜು ಪ್ರಶ್ನೆ ಇಲ್ಲ. ನಮ್ಮನ್ನ ಅಂಜಿಸ್ಲಾಕ ಬಂದ್ರೆ ನಾವು ಹಿಂದೆ ಸರಿ ಮಕ್ಕಳಲ್ಲ. ನಾವೆಲ್ಲ ಗಟ್ಟಿಯಾಗಿ ಬಿಟ್ಟಿವಿ. ಇವತ್ತು ನಮ್ಮ ರಕ್ತದಲ್ಲಿ ಅಂಬೇಡ್ಕರ್ ರಕ್ತ ಹರಿತಾ ಇದೆ. ನಾವು ಯಾರಿಗೂ ಅಂಜುವುದಿಲ್ಲ. ನಾವು ಧೈರ್ಯವಾಗಿ ಮಾತನಾಡೋರೆ.
ನನಗೆ ನೀವು ಏನ್ ಚಪ್ಪಲಿಲ್ಲೇ ನಾನು ಫೋಟೋ ಕೊಡದಿರಲ್ಲ. 28ರ ನಿಮ್ಮ ಸ್ವಂತ ಕೈಯಲ್ಲಿ ಚಪ್ಪಲಿ ಹೊಡ್ಸೋಂತ ಕಾಲ ಬರ್ತದ. ಒಬ್ಬರೇ ಮಗ ಪಾಕಿಸ್ತಾನ ಮುರ್ದಾಬಾದ್ ಅಂದೇನಲ್ಲಿ, ಒಬ್ಬರೇ ಮಗ ಭಾರತ್ ಮಾತಾ ಕಿ ಜೈ ಅಂದನು. ಇವತ್ತು ನಾವೆಲ್ಲ ಏನನ್ಬೇಕು? ಪಾಕಿಸ್ತಾನ್ ಪಾಕಿಸ್ತಾನ್ ಪಾಕಿಸ್ತಾನ್. ಈ ದೇಶನಾಗ ಒಬ್ಬ ಗಂಡು ಗಲಿ ಅದಾನ, ನರೇಂದ್ರ ಮೋದಿ. ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ಮೌಲಾದಿ ಆಗೈತತ್, ಮೌಲಾದಿ. ಆ ಮಗ ಪಾಕಿಸ್ತಾನ ಸೇನಾ ದಂಡ ನಾಯಕ ಎಲ್ಲಿ ಹೋಗ್ಯಾನ? ನಾಪತ್ತೆಗಾನ. ಈಗ ಅಂತವ್ರಿಗೆ ಅಂಜು ಮಕ್ಳು ನಾವದೀವ, ನಾವು ಅಂಜುದಿಲ್ಲ. ಎಲ್ಲರೂ ನಾನು ಅಂಜಿಸ್ಲಕ್ ಬರಬೇಡ್ರಿ. ಏನ್ ನೀವು ಆಕ್ಷನ್ ತಗೋರಿ, ನಿಮ್ಮ ಸರ್ಕಾರ ಐತಿ, ನಾವೆಲ್ಲದಕ್ಕೂ ತಯಾರಾಗಿವಿ. ಇವತ್ತು ವಿಜಯಪುರದ ಮೆರವಣಿಗೆ ನೋಡಿದ್ರೆ ಏನು ಸಂದೇಶ ಕೊಡ್ಬೇಕಂತ ನಮ್ಮ ಜನ ಕೊಡ್ತಾ ಇದ್ದಾರೆ. ನೀವು 1 ಲಕ್ಷ ಜನ ಕೂಡಿಸ್ತಿರತ್ತಿ, 10 ಲಕ್ಷ ಜನ ಬಿಜಾಪುರ ಕೊಡ್ರಿ. ಬಗಲ ಜೆಂಡಾ ತಗೊಂಡಾಗಾಡ್ತೀವಿ, ಯಾರು ಏನ್ ಮಾಡಂಗದಿರ್ ನೋಡ್ತೀವಿ ನಾವು. ಇನ್ನು ಯಾವ್ದಾರೆ ಮಗ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರ ನೀವೆಲ್ಲಾರ ತಯಾರಾಗ್ರಿ, ಬರೋಬ್ಬರಿ ಮಾಡೋದು. ಅದು ಕಾಟ ತೆಗಿದೆ. ಈ ದೇಶದ ಅನ್ನ ತಿಂತೀರಂದ್ರ ಈ ದೇಶಕ್ಕೆ ಋಣ ಇರ್ಬೇಕು, ಪಾಕಿಸ್ತಾನಕ್ಕಲ್ಲ. ಇಲ್ಲಕಂದ್ರೆ ಪಾಕಿಸ್ತಾನಕ್ಕೆ ಹೋಗ್ರಿ. ಈ ದೇಶದ ನನ್ನ ನೀರ ಗಾಳಿ ನಮ್ಮದೆಲ್ಲ ತಿಂದು ಇವತ್ತು ಪಾಕಿಸ್ತಾನ ಪರವಾಗಿ ಮಾತಾಡೋರ ವಿರುದ್ಧ ನಮ್ಮ ಹೋರಾಟದ ಕೇಸ್ ಹಾಕ್ತಿದ್ರ. ಹಾಕ್ರಿ, ನಾವು ಪಾಕಿಸ್ತಾನ ವಿರುದ್ಧ ಮಾತಾಡ್ತಿ ಕೇಸ್ ಹಾಕ್ತೀರಾ? ಹಾಕ್ರಿ. ಐ ಆಮ್ ರೆಡಿ. ಈ ರೀತಿ ನಮ್ಮನ್ನ ಎಲ್ಲರೂ ಅಂಜಿಸಿ ಕರ್ನಾಟಕದಾಗ ಇವತ್ತು ಇಡೀ ಕರ್ನಾಟಕ ಅಡ್ಡಾಡ್ಲಕತ್ತೀನಿ ನಾನು. ಬೀದರ್ನಲ್ಲಿ ಅಡ್ಡಾಡಿದೆ, ಕಲಬುರಗಿ ಹೋಗಿದ್ದೆ, ಮೊನ್ನೆ ಬೆಳಗಾವಿ ಜಿಲ್ಲೆ ಹೋಗಿದ್ದೆ, ನಿನ್ನೆ ಬಾಗಲಕೋಟೆ ಜಿಲ್ಲೆ ಹೋಗಿದ್ದೆ. ಎಲ್ಲಿ ಹೋದ್ರು ಸಣ್ಣ ಹಳ್ಳಿ ಐತಂದ್ರೆ 1000ದಿಂದ 1200 ಸೇರ್ಲಾಕತ್ತಾರ ಮಂದಿ. ಇಲ್ಲಿ ಒಂದು ತಿಂಗಳಿಂದ ಒಬ್ರು ಮಾಡಿದ್ರು 25,000 ಮಂದಿ ಇದ್ರು ತಿಳಿದ್ರು. ಸ್ಟೇಜ್ ಮುಂದೆ ಮಂದಿನೇ ಇರಲಿಲ್ಲ. ನೋಡಿರಲ್ಲ ಹೆಂಗಾಗ್ಯಾವ ಕಾರ್ಯಕ್ರಮಗಳು. ಅದಕ್ಕೆ ಬಂಧುಗಳೇ, ಬಿಜಾಪುರದವ್ರು ಯಾರು ಅಂಜಬೇಡ್ರಿ. ನಾವಿರುತ್ತನ ಏನೋ ಅಂಜತಕ್ಕದೆಲ್ಲ. ಎಲ್ಲ ನೀವು ಏನೇ ಸುಳ್ಳು ಕ್ರಿಮಿನಲ್ ಕೇಸ್ ಹಾಕಿದ್ರೆ ಜಾಮೀನು ಮಾಡ್ಕೊಂಡು ಹೊರಗೆ ತರುವಂತ ತಾಕತ್ತಿ ಯತ್ನಾಳ್ ಬಸವರಾಜ್. ನಾವು ದೇಶಕ್ಕಾಗಿ ಮಾತಾಡ್ತಾ ಇದ್ದೀವಿ, ಸನಾತನ ಹಿಂದೂ ಧರ್ಮಕ್ಕಾಗಿ ಮಾತಾಡ್ತಾ ಇದ್ದೀವಿ. ನಾವು ಈ ದೇಶದ ಅನ್ನ ತಿಂದು ಬೇರೆ ದೇಶದ ತಾಯಿಗಂಟ ಅಲ್ಲ. ಅದಕ್ಕೆ ನಾವು ಮಹಾತ್ಮ ಬಸವೇಶ್ವರರು ನಮ್ಮವ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮವ್ರೆ, ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮವ್ರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮ್ಮವ್ರೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಮ್ಮವ್ರೆ, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮವ್ರೆ. ಮುಂದೊಬ್ರು ಬರೋರು ಅದಾರ. ಯಾರು? ಸಾಕು, ಯಾರಿಗೆ ಹೋಗಿ ಮುಟ್ಬಿಡ್ತು ಗೊತ್ತಿಲ್ಲ. ಅದಕ್ಕೆ ಯಾರು ಏನೋ ಅಂಜಬೇಡ್ರಿ. ಚಾಮರಾಜನಗರನಿಂದ ಹಿಡಿದು ಬಿದರ್ ತನ ಈ ಸಲ ಹಮ್ ಭಗವಾ झंडा ಫಹರಾಯೆಂಗೆ. ಒಬ್ರು ಇಂಟ್ ಅಧಿಕಾರಿ ಹೇಳ್ತಿದ್ರತ್ತ, ಒಬ್ಬ MLA ಮನೆ ಹೋದಾಗ, ಯತ್ನಾಳು ಬರೀ ಉತ್ತರ ಕರ್ನಾಟಕದಲ್ಲಿ ಇಲ್ಲಪ್ಪ, ಚಾಮರಾಜನಗರನಾಗನು ಮೈಸೂರಿನಾಗನು ಅವನ ಅಭಿಮಾನಿ ಅದಾರ. ಅವ ಬಂದು ಭಾಷಣ ಮಾಡಿದ್ರೆ ಒಂದು MLA 15ರಿಂದ 20,000 ಓಟ್ ಹೆಚ್ಚಾಗ್ತಾವ ಅಂತೇಳಿ ಒಬ್ರು ಹಿಂಟ್ ಅಧಿಕಾರಿಗಳು.
ಅಂತ ಶಕ್ತಿ ಇವತ್ತೆಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಸಣ್ಣವರಿದ್ದಾಗ ಇಲ್ಲಿ ಬಂದಾಗ ಏನಿಲ್ಲ ಒಬ್ಬ ಆಟ ಕಡಿಲಕತ್ತಿದ್ದ ಈ ಎಗಸಿ ಒಳಗ ಅವನೇನು ಕೈ ಕಡದದ್ದು ಉದಾಹರಣೆ ಇತ್ತು ಶಿವಾಜಿ ಮಹಾರಾಜರದ್ದು ಬಿಜಾಪುರ ಇತಿಹಾಸ ಇದೆ. ಆ ಬಿಜಾಪುರ ಭೂಮಿಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಯಾರ್ದೋ ನಾ ಚಮಚಾಗಿರಿ ಮಾಡಿ ಭಾಷಿಸಂ ಮಾಡಿ ನಾನು MLA ಆಗಿಲ್ಲ. ನಾನು ಪ್ಯೂರ್ ಹಿಂದೂಗಳ ಓಟ್ ಮ್ಯಾಗ MLA ಆಗೀನಿ. ನನಗೆ ಯಾರ್ದು ನಾನು ಪ್ಯೂರ್ ಭಗವಾ ಜೆಂಡಾ ಮ್ಯಾಗ ಓಟ್ ಆಗೀನಿ. ನರೇಂದ್ರ ಮೋದಿಯವರ ಆಶೀರ್ವಾದದಿಂದ ಓಟ ನಾನು MLA ಆಗೀನಿ. ಬಂಧುಗಳೇ, ಇವತ್ತಿನಿಂದ ಯಾರು ಎಲ್ಲ ದಯವಿಟ್ಟು ಬಂಧುಗಳೇ, ಇವತ್ತ ದೇಶ ಬಹಳ ಗಂಡಾಂತರಿಕರ ಐತಿ. ಪಾಕಿಸ್ತಾನ ಯುದ್ಧ ಆಗುವ ಸಂಭವ ಐತಿ. ನೀವೆಲ್ಲ ಫೇಸ್ಬುಕ್ನಾಗ ಸೋಷಿಯಲ್ ಮೀಡಿಯಾದಾಗ ಯಾರ್ಯಾರು ದೇಶದ್ರೋಹಿ ಘೋಷಣೆ ಕೊಟ್ಟರೆ ನಮ್ಮ ದೇಶದ ಬಗ್ಗೆ ವಿರುದ್ಧ ಏನಾದರೂ ಬರೆದ್ರೆ ತಕ್ಷಣ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಮಾಡ್ರಿ. ನಮಗೂ ಒಂದು ವಾಟ್ಸಪ್ನಾಗ ಕೊಟ್ಟು ಕಳಿಸ್ರಿ. ಪೊಲೀಸರ ಅಧಿಕಾರ ಏನೋ ಅದ್ರ ಮ್ಯಾಗ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ನಾವು ಹೆಂಗ ಅವ್ರಿಗೆ ಕೋರ್ಟಿನಿಂದ ಆಕ್ಷನ್ ತಗೋಂತ ಕೆಲಸ ಮಾಡಬೇಕು. ನಾವೆಲ್ಲ ಮಾಡ್ತೀವಿ ಅಂತ ಮಾತನ್ನ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ನಮ್ಮ ಕೂಡಲ ಸಂಗಮದ ಶ್ರೀಗಳಂತ ಜಯ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಪಾರ್ಲಿಮೆಂಟ್ನಲ್ಲಿ ಏನು ಮಹಾತ್ಮ ಬಸವೇಶ್ವರರ ಮೂರ್ತಿಯನ್ನು ಕೂರಿಸಿ ನಾವು ಅಲ್ಲಿ ಜನ್ಮ ದಿನಾಚರಣೆ ಆರಿಸಿ ಇವತ್ತ ನಮ್ಮ ವಿಜಯಪುರ ನಗರಕ್ಕೆ ಬಂದಾಗ ನಾವೆಲ್ಲ ಅವ್ರನ್ನ ಹೃದಯಪೂರ್ವಕವಾಗಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮೆಲ್ಲ ಪ್ರೀತಿಯ ಚಲನಚಿತ್ರ ನಟರು ಬಂದಾರೆ. ಅವರಿಗೂ ಸಹ ಸಾಕಷ್ಟು ನೀವು ಒಳ್ಳೆ ರೀತಿಯಿಂದ ಟಾಟಾ ಬಾಯ್ ಬಾಯ್ ಮಾಡಿರಿ. ಈಗ ಅವ್ರು ಹೇಳಿದ್ರು ನಿಮ್ಮ ಭಾಷಣ ನಾವು ಬಾಯ್ ಕೇಳ್ತೇಳಿ. ನಮ್ಮ ಭಾಷಣ ದೇಶದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಯಾರಾದರೂ ಏನಾದ್ರು ಮಾತಾಡಿದ್ರೆ ಅಷ್ಟೇ ನಮ್ದು ಆಕ್ಷನ್ಕ ರಿಯಾಕ್ಷನ್ ಇರ್ತದೆ. ಅದಕ್ಕ ಭಾಳ ಮಂದಿ ಹೇಳ್ತಾರ ನನಗ, ನೀನೇ ಭಾಷಣ ಮಾಡ್ಯಾರ ಇಲೆಕ್ಷನ್ಗೆ ಬಾ ಅಂತೇಳಿ. ನೀವೇನು ಯಾರಿಗೆ ಹುಟ್ಟಿರಲ್ಲ, ಅವ್ರ ಕಡೆ ಹುಟ್ಟಿದ್ರ ರಾಜೀನಾಮೆ ಕೊಡ್ರಿ, ನಾ ಬಂದ್ ನಿಂದ್ರಲಾಕ ತಯಾರದೀನಿ. ನಾ ಬರೇ ಭಗವಾ ಜೆಂಡಾ ಇಟ್ಕೊಂಡು ಹೊಂಟಾದ್ರೆ ಇಡೀ ಕರ್ನಾಟಕದಲ್ಲಿ 224 ದೀಕ್ಷೆ ಸಿಗ್ಬಿಡ್ತಾವ. ಪಿಕ್ಚರ್ ಬಾಕಿ ನೀವೇನಾರ ಹಾರಾಡಿದ್ರಿ ನಿಮ್ಮ 10 ಪಟ್ಟು ಮಂದಿನ ಕೊಡ್ಸ್ಲಿಕ್ಕಂದ್ರ ನಾ ಬಸನಗೌಡ ಪಾಟೀಲ್ ಯತ್ನಾಳನೇ ಅಲ್ಲ. ನೀವೆಲ್ಲ ಆಶೀರ್ವಾದದಿಂದ ಎಷ್ಟು ಗುಂಡಾಗಿರಿ ಮಾಡಿದ್ರೆ ಏನ್ ಮಾಡಿದ್ರು ಸಹಿತ ಬಿಜಾಪುರ ಜನ ನನಗ 2 ಇಲೆಕ್ಷನ್ ಹೆಂಗ್ ಆರಿಸ್ತಂದ್ರ ಭಾರಿ ಜವಾಬ್ದಾರಿ ರಿಸ್ಕ್ ತಗೊಂಡು ಏನ್ ನೀವು ಆರಿಸ್ತಂದಿರಿ. ಇವತ್ತು ನಮ್ಮ ಚಲನಚಿತ್ರ ನಟರು ಹೇಳಿದ್ರು, ನಾನು 10-15 ವರ್ಷದಿಂದ ಇಲ್ಲಿ ಬಿಜಾಪುರಕ್ಕೆ ಬರ್ಲಾಕತ್ತೀನಿ. ಅವಾಗ ಬಂದ್ರೆ ಬರೇ ಧೂಳ ಇರ್ತಿತ್ತು. ಇವತ್ತು ಬಂದ್ರ ಇಡೀ ಬಿಜಾಪುರದ ಚಿತ್ರ ಬದಲಾವಣೆ ಆಗಿದೆ. ಆಗೈತಲ್ಲ, ಬಿಜಾಪುರ ಕೇಸರಿ ಮಳೆ ಆಗೈತಲ್ಲ. ಈ ಲೈಟ್ ಗಮ್ಮತ್ತಾರೆ ಯಾವನಿಗಾರ ಮಗ ತಾಕತ್ತಾಗಿತ್ತು ಕೇಸರಿ ಬಣ್ಣ ಹಚ್ಚೋದು. ನಾ ಬಂದವಾಗನೇ ಈ ಕೇಸರಿ ಮಾಡೀನಿ ಬಿಜಾಪುರ. ನೀವು ಯಾವ ಬೇಕಾದ ನನ್ನ ಮಗ ತಿಂಡಿ ತಗೊಂಡು ನಾನು ಹುರಿದು ಬಂದ್ರಲ್ಲಿ ಆರಿಸ್ಬೋರುದು ಯಾರು? ಎಸ್, ಇಲ್ಲ ಭಾಷಣ ಮಾಡಕ್ ಬಿಡ್ರಿ, ಅದು BRP ಹಿಂದ್ಗಡೆ ಮಾಡೋರಂತ. ಇನ್ನು ಮ್ಯಾಗ ನಮ್ಮದೇ 2028 ಕರ್ನಾಟಕದಾಗ ಭಗವಾನ್ ರಾಜ ಬರ್ತದೆ. ಎಲ್ಲಾರು ಕೊಡಿ ಭಗವಾನ್ ರಾಜ ತರ್ತಿರಲ್ಲ, ಪಾಕಿಸ್ತಾನಕ್ಕೆ ಮೆಟ್ಟಲ್ಲಿ ಹೊಡಿತಿರಲ್ಲ. ಪಾಕಿಸ್ತಾನಕ್ಕೆ ಮೆಟ್ಲು ಹೊಡಿದಕ್ಕೇನು ಪೊಲೀಸ್ ಅಂತ ಅಬ್ಜೆಕ್ಷನ್ ಇಲ್ಲಲ್ಲ. ಹಾ,
ಪಾಕಿಸ್ತಾನಕ್ಕೆ ಮೆಟ್ಲೆ ನಾವು ಹೊಡೆಯವ್ರಿ, ಕರ್ನಾಟಕದಾಗ ಹೋಗ ಜಂಡ ಹಾರಿಸವ್ರಿ. ನಾ ಪೊಲೀಸರಿಗೆ ಒಂದು ಕಿವಿ ಮಾತು ಹೇಳ್ತೀನಿ, ನಿನ್ನೆ ಯಾರ್ಯಾರು ಏನೇನು ಮಾತಾಡ್ಯಾರಲ್ಲ ಅವ್ರಿಗೆ ನೀವು ಸ್ವಯಂ ಪ್ರೇರಣೆ ಕೇಸ್ ಹಾಕ್ಬೇಕು. ಯಾಕಂದ್ರೆ ನಿಮ್ಗೂ ಮುಖ್ಯಮಂತ್ರಿ ನೀವು ಹೊಡಿಲಾಕತ್ತಾನ. ನನ್ನ ಮ್ಯಾಗ ಹೆಂಗ ನೀವು ಕೇಸ್ ಹಾಕಿದ್ರಲ್ಲ, ಹಿಂದಕ್ಕೆ ಜಲನಗರ ಪೊಲೀಸ್ ಠಾಣೆ ಆದವರು ರೇಷನ್ ಬಗ್ಗೆ ಮಾತಾಡಿದಾಗ ಸ್ವಯಂ ಪ್ರೇರಣೆ ಒಬ್ಬ PSI ಹಾಕಿದ್ದ, ಅದು ಸ್ಟೇ ಆಗಿ ರಿಜೆಕ್ಟ್ ಆಯ್ತು. ನಿನ್ನೆ ಏನೇನು ಹಲ್ಕ ಮಾತಾಡಾರಲ್ಲ ಅವ್ರಿಗೆ ಯಾವ ಬೇಕಾದ ಮಂತ್ರಿ ಇರ್ಲಾಕ ನನಗೇನು ಐ ಡೋಂಟ್ ಕೇರ್. ನೋಡಿ, ನಾವು ಬರೇ ನಮಗೇನಾರ ಮೈ ಬಿಟ್ಲಕ್ ಬಂದ್ರೆ ನಾವು ಸುಮ್ಕೊಂಡ್ರು ಮಕ್ಕಳಲ್ಲ. ನಮ್ಮ ರಕ್ತದಲ್ಲಿಯೂ ಛತ್ರಪತಿ ಶಿವಾಜಿ ಮಹಾರಾಜರದಾರೆ, ಮಹಾರಾಣಾ ಪ್ರತಾಪ್ ಅದಾರೆ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಅದಾರೆ, ಸಂಗೊಳ್ಳಿ ರಾಯಣ್ಣ ಅದಾರೆ, ಅಹಿಲ್ಯಾಬಾಯಿ ಹೋಳ್ಕರ್ ಅದಾರೆ, ಜೀಜಾಮಾತಾ ಅದಾರೆ, ಶಂಭು ರಾಜೆ ಅದಾರೆ, ನಾವು ಚಾವಾದೀವಿ. ಅಂಜು ಪ್ರಶ್ನೆ ಇಲ್ಲ. ನಮ್ಮನ್ನ ಅಂಜಿಸ್ಲಾಕ್ ಬಂದ್ರೆ ನಾವು ಹಿಂದೆ ಸರಿ ಮಕ್ಕಳಲ್ಲ. ನಾವೆಲ್ಲ ಗಟ್ಟಿಯಾಗಿ ಬಿಟ್ಟಿವಿ. ಇವತ್ತು ನಮ್ಮ ರಕ್ತದಲ್ಲಿ ಅಂಬೇಡ್ಕರ್ ರಕ್ತ ಹರಿತಾ ಇದೆ. ನಾವು ಯಾರಿಗೂ ಅಂಜುವುದಿಲ್ಲ. ನಾವು ಧೈರ್ಯವಾಗಿ ಮಾತನಾಡೋರೆ. ನನಗೆ ನೀವು ಏನ್ ಚಪ್ಪಲಿಲ್ಲೇ ನಾನು ಫೋಟೋ ಕೊಡದಿರಲ್ಲ, 28 ನಿಮ್ಮ ಸ್ವಂತ ಕೈಲೆಲ್ಲ ಚಪ್ಪಲಿ ಹೊಡ್ಸೋಂತ ಕಾಲ ಬರ್ತದ. ಒಬ್ಬರೇ ಮಗ ಪಾಕಿಸ್ತಾನ ಮುರ್ದಾಬಾದ್ ಅಂದೇನಲ್ಲಿ, ಒಬ್ಬರೇ ಮಗ ಭಾರತ್ ಮಾತಾ ಕಿ ಜೈ ಅಂದನು. ಇವತ್ತು ನಾವೆಲ್ಲ ಏನನ್ಬೇಕು? ಪಾಕಿಸ್ತಾನ್